ನೀವೇನಾದ್ರು ಜರ್ಸಿ HF ಹಾಕಿದ್ದೆ ಆದ್ರೆ ನಿಮ್ಗೆ 5% ಪ್ರೊಡಕ್ಷನ್ ಅದರಲ್ಲ ಮೈಕ್ರೋಬ್ಸ್ ಸೂಕ್ಷ್ಮಾಣು ಜೀವಿಗಳು 5%, ಇದ್ರಲ್ಲಿ 100% ಇರುತ್ತೆ. ಆ ಒಂದು ಬೆನಿಫಿಟಿಗೋಸ್ಕರ 2 ಲೀಟರ್ ಮಜ್ಜಿಗೆ 2 kg ಬೆಲ್ಲ. ಸ್ವಲ್ಪ ಬೇಜಾರಾಗ್ಬಿಟ್ರೆ ನಿಮ್ ಹಿಂದ್ಗಡೆನೆ ಹಾವಿರುತ್ತೆ, ಈಗಿಲ್ಲ ಎದುರು ಬಿಟ್ರಿ ಮತ್ತೆ ಅಲ್ಲೇ ಹಾವಿದೆ ಅಲ್ಲ. ಎಲ್ಲದ್ರ ಜೊತೆ ನಾವು ಜೀವನ ಮಾಡ್ಬೇಕು. ಅವು ಏನ್ ನಮಗೆ ತೊಂದರೆ ಕೊಡಲ್ಲ. ಅಂದ್ರೆ ಅಟ್ಲೀಸ್ಟ್ ಒಂದ್ 4-5 ಹೆಣ್ಣು ಕೋಳಿಗಳು, ಒಂದು ಗಂಡು ಕೋಳಿ ಸಾಕಿದ್ರೆ ಸಾಕು, ಇಡೀ ನಿಮ್ಮ ಲೈಫೇ ಉದ್ಧಾರ ಆಗೋಗ್ಬಿಡುತ್ತೆ ಸರ್. ಆರೋಗ್ಯ ಕಾಪಾಡುತ್ತೆ. ನಿಮ್ಮ ತೋಟದೊಳಗೆ ಶೇಂಗಾ ಅಂದ್ರೆ ಅದ್ರ ವೇಸ್ಟ್ ಹಾಕಿದ್ದೆಲ್ಲ ಗೊಬ್ಬರ ಆಗುತ್ತೆ. ಕೆಲವು ಬಾಳೆ ಅದರಲ್ಲೂ ಸರ್ 2-3 kg ಕೊಡುತ್ತೆ, ಕೆಲವು ಬಾಳೆ 20 kg ಕೊಡುತ್ತೆ. ಮತ್ತೆ ಹೇಗೆ ನಾವು ಅಲ್ಲಿಗೆ ಹೋಗ್ಬೇಕಾದ ಅದು DNA ಅದ್ರದ್ದು ಮೂಲ ಏನು ಅಂತ. ಅದಕ್ಕೆ ಮನೆ ಟಾರ್ಚರ್ ಕೊಡಬಾರ್ದು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನು ಶಿವಮೊಗ್ಗದಲ್ಲಿದ್ದೇನೆ. ಒಂದು ಇದಕ್ಕಿಂತ ಮೊದಲೊಂದು ವಿಡಿಯೋ ನೀವು ನೋಡಿದ್ರಿ, ಒಂದು ಅದ್ಭುತವಾಗಿರುವಂಥ ಸಾವಯವ ಕೃಷಿ, ಕೈತೋಟ, ಕಳೆ, ಬೆಳೆ ಇದೆಲ್ಲದರ ಬಗ್ಗೆ. ನಾನು ಈಶ್ವರಪ್ಪನವರ ಮನೆಯಲ್ಲಿದ್ದೇನೆ, ಶಿವಮೊಗ್ಗದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ. ಈ ಕಂಟೆಂಟಲ್ಲಿ ನಾನು ತೋರಿಸುವಂಥದ್ದು, ಇವರು ಸಾವಯವ ಕೃಷಿ ಮಾಡಬೇಕಾದ್ರೆ ಇದಕ್ಕೆ ಬೇಕಾಗಿರುವಂಥ ಗೊಬ್ಬರದ ದೊಡ್ಡ ಅಂಶ. ಆ ಗೊಬ್ಬರಕ್ಕೆ ಬೇಕಾಗಿರುವಂತಹ ಕೋಳಿಯ ಗೊಬ್ಬರ, ದನದ ಗೊಬ್ಬರ, ಮೀನಿನ ಗೊಬ್ಬರ, ಬೇರೆ ಬೇರೆ ರೀತಿಯ ವೆರೈಟಿಗಳ ಗೊಬ್ಬರಗಳನ್ನು ರೆಡಿ ಮಾಡ್ತಾರೆ. ಮತ್ತು ಸಾವಯವ ಕೃಷಿ ಮಾಡಬೇಕು ಅಂತ ಹೇಳಿದ್ರೆ ಹೈನುಗಾರಿಕೆ ಎಷ್ಟು ಇಂಪಾರ್ಟೆಂಟ್, ಹೈನುಗಾರಿಕೆ ಹೇಗೆ ರಿಸಲ್ಟ್ ಕೊಡ್ತದೆ ಅನ್ನುವಂಥ ಒಂದು ಅದ್ಭುತವಾದಂಥ ಮಾಹಿತಿಯನ್ನು ಈಶ್ವರಪ್ಪನವರು ಕೊಡ್ತಾರೆ. ಬನ್ನಿ ಅವ್ರ ಜೊತೆ ಮಾತುಕತೆ ಮಾಡ್ತಾ ಅವರ ಹೈನುಗಾರಿಕೆ ಜರ್ನಿ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ಈಶ್ವರಪ್ಪನವ್ರೆ ನಮಸ್ತೆ. ನಮಸ್ತೆ ಸರ್. ಒಂದೊಳ್ಳೆ ಕೈತೋಟದ ಬಗ್ಗೆ ಮೊನ್ನೆ ಕಂಟೆಂಟ್ ಅನ್ನು ತೋರಿಸಿದ್ರಿ. ಇವತ್ತೊಂದು ಸಾವಯವ ಹೈನುಗಾರಿಕೆ ಅಂತ ಹೇಳ್ಬೋದು, ಇದ್ರ ಬಗ್ಗೆ ಹೇಳಿ ಸರ್. ಎಷ್ಟು ಕೋಳಿಗಳಿದೆ? ಕೋಳಿಗಳು ಒಂದು 50 ಇರ್ಬೋದು ಸರ್. ಸರ್ ಇವು ನಾವು ನಮ್ಮ ಝೀರೋ ಪ್ರಾಬ್ಲಮ್ ನಾವು ಏನೋ ಅದನ್ನ ತಂದು ಹಾಕಿರೋದಷ್ಟೇ. ಒಂದಿಷ್ಟು ಬೆಳಿಗ್ಗೆ ಇದು ಎಲ್ಲಿ ಇದವೋ ಇಲ್ಲ ಅಂತ ಹೇಳಿ ಒಂದಿಷ್ಟು ಅಕ್ಕಿ ಕಾಳು ಹಾಕಿದ್ರೆ ನೆಕ್ಸ್ಟ್ ನಾಳೆ ಬೆಳಿಗ್ಗೆ ಇಷ್ಟ ಅಕ್ಕಿ ಕಾಳು ಹಾಕೋದು. ಸೊ ನನಗೆ ಎಲ್ಲ ಕೋಳಿಗಳು ಇದಾವೆ ಅಂತ ಹೇಳಿ ಅವೇ ತನ್ನ ಯಾವುದೇ ಗೂಡುಗಳಿಲ್ಲ, ಅವನ್ನೇನು ಕಟ್ಟಾಕಲ್ಲ, ಮುಚ್ಚಾಕಲ್ಲ. ಆದ್ರೆ ಇವನ್ನ ಚೆನ್ನಾಗಿ ಬೆಳೆದ ಸರ್. ಇದು ಎಲ್ಲಾ ಕಡೆನೂ ಮೇವನ್ನ ತಿಂತವೆ, ಡಿಫ್ರೆಂಟ್ ಹಸಿರೆಲೆಗಳನ್ನ, ಹುಲ್ಲುಗಳನ್ನ ತಿಂದು ಬಲಿಷ್ಠವಾಗಿದೆ ಸರ್. ಇದು ಹೇಳ್ಬೇಕು ಅಂದ್ರೆ ಹಾವಿನ ಜೊತೆ ಫೈಟ್ ಮಾಡುತ್ತೆ ಸರ್ ಇದು. ಮರಿ ಕೋಳಿ ಹತ್ರ ಹಾವು ಬಂದ್ಬಿಟ್ಟು ನಾಗರಾವು ಅದಕ್ಕೆ ನಿಂತ್ಕೊಂಡಿದೆ, ಇವೆಲ್ಲ ಸೇರ್ಕೊಂಡು ಅಟ್ಯಾಕ್ ಮಾಡ್ತಿದಾವೆ. ಕೊನೆಗೆ ಕೋಳಿನ ನಾ ಕರಿಬೇಕಾಯ್ತು ನಾಗರಾವನ್ನ ಓಡ್ಸಕ್ಕೆ. ನಾಗರಾವನ್ನ ಓಡಿಸ್ತವೆ, ಮುಂಗ್ಸಿನೂ ಅಟ್ಯಾಕ್ ಮಾಡ್ತೇವೆ. ಆದ್ರೆ ಸಣ್ಣ ಕೋಳಿಗಳನ್ನ ತಿನ್ನಕ್ ಮುಂಗ್ಸಿಗಳು, ನಾಯಿಗಳಿಗೆ ಆಹಾರ ಆಗುತ್ತೆ. ಈ ಮೂರು ಇಲ್ಲಿ ಪ್ರಾಬ್ಲಮ್. ಆದ್ರೆ ಇಲ್ಲಿ ಕಂಟಿನ್ಯೂ ಆಗಿ ಇದೆ ನ್ಯಾಚುರಲ್ ಆಗಿ ಸಾಕಿರುವಂತದ್ದಲ್ಲ. ಹೇಗೆ ಸರ್ ಇದು ಮಾರಾಟ ಎಲ್ಲ ಮಾಡ್ತೀರಾ? ಕಡಿಮೆ ಸರ್, ಅಲ್ಲೊಂದು ಇಲ್ಲೊಂದು ಬರ್ತಾರೆ, ಹಬ್ಬಗಳಲ್ಲಿ ತಗೊಂಡು ಹೋಗ್ತಾರೆ ಸರ್. ನೋಡಿ ಸ್ನೇಹಿತರೆ, ಸರ್ ಇದರ ಗೊಬ್ಬರ ಈಗ ಎಲ್ಲ ಕಡೆ ಸ್ಪ್ರೆಡ್ ಆಗತ್ತಲ್ಲ, ಅದೀಗ ಹೇಗೆ ನೀವು ಗಿಡಗಳಿಗೆಲ್ಲ ಹಾಕೋದು? ಸರ್ ನಾವ್ ಹಾಕೋದಿಲ್ಲ ಸರ್, ಅಲ್ಲೇ ಗಿಡಗಳು ಹತ್ರ ಹೋಗ್ತವೆ, ಮೇಯ್ತವೆ, ಅಲ್ಲೇ ಕಕ್ಕ ಮಾಡ್ತವೆ, ನಮ್ಗೆ ಭೂಮಿ ಫರ್ಟೈಲ್ ಆಗುತ್ತೆ. ಇದರಂತ ರೈತರನಿಗೆ ಎರೆಹುಳ ಅಂತಾರಲ್ಲ ಸರ್, ಸಿಮಿಲರ್ ಟು ದಿಸ್ ಒನ್ ಆಲ್ಸೋ ಅಲ್ಲ. ಅಂದ್ರೆ ಕೋಳಿ ಗೊಬ್ಬರ ಅಂತ ಹೇಳಿದ್ರೆ ಯಾವ್ದೋ ಫಾರಂ ಕೋಳಿದು, ಇನ್ಯಾವ್ದೋ ಈ ಹಾರ್ಮೋನ್ಸ್ ಹಾಕಿರುವಂತ ಕೋಳಿ ಗೊಬ್ಬರ ತಂದು ಹಾಕೋದಲ್ಲ, ಇದ್ರ ಕೋಳಿ. ಸರ್ ನಾವು ಹಾರ್ಮೋನ್ಸ್ ಅನ್ನೇ ತಿಂತ ಇದ್ದೇವೆ. ಎಂತೆಂತ ಹಾರ್ಮೋನ್ಸ್ ಗಳನ್ನ ಅವನ್ನ ಈ 28ರಿಂದ 30 ದಿವಸಕ್ಕೆ 2 kg ಆಗ್ಬೇಕು ಸರ್. ಇವು 1 kg ಆಗ್ಬೇಕಂದ್ರೆ ಆಲ್ಮೋಸ್ಟ್ 9ರಿಂದ 1 ವರ್ಷ ಬೇಕು ಸರ್. ಇವು ನೋಡಿ, ಇದು ಆ ಸಣ್ಣ ಮರಿ ಇದೆಯಲ್ಲ, ಅದು 8ನೇ ತಿಂಗಳದು. ಅದೊಂದು 300 ಗ್ರಾಮ್ ಇರ್ಬೋದು. ಇದು ಒಂದು kg 200 ಗ್ರಾಮ್ ಬರುತ್ತೆ ಈ ಹುಂಜ. ಇದು ಆಲ್ಮೋಸ್ಟ್ 1 ವರ್ಷ. ಯಾವ ಸರ್ ಆ ಯಾಟೆಗಳು 1 kg. ಇದ್ರದ್ದು ಗುಣ ಅಂದ್ರೆ 1 kg ಹೆಣ್ಣು ಕೋಳಿ, 1/4 kg ಗಂಡು ಕೋಳಿ. ಅದ್ರ ಮೇಲೆ ಆಗದೇ ಇಲ್ಲ. ಅವು ತಿನ್ನೋದಿಲ್ಲ ಸರ್, ಅವು ರೆಸ್ಟ್ ಮಾಡ್ತವೆ ಸರ್. ಇವಳು ನೆಕ್ಸ್ಟ್ ಸಂತತಿ ಹೇಗೆ ಡೆವಲಪ್ ಆಗುತ್ತೆ ನೋಡೋಣ. ನೋಡಿ ಸರ್, ಈ ತರ ಡಬ್ಬ ಇಟ್ಟಿದ್ದೀವಿ ನೋಡಿ, ಅಲ್ಲೊಳಕ್ಕೆ ಮೊಟ್ಟೆ ಇಟ್ಟಿರಿ. 2 ಮೊಟ್ಟೆ ಇಟ್ಟಿದೆ, 2 ಮೊಟ್ಟೆ ಇಟ್ಟಿದೆ. ಅದೇ ಮೊಟ್ಟೆ ಇಟ್ಕೊಳ್ತವೆ ನೋಡಿ, ಹೀಗೆ ಕುತ್ಕೊಂಡು. ಈಗ ಮೊಟ್ಟೆ ಇಡ್ದಿರೋದು ಮೊಟ್ಟೆ ಎಷ್ಟು 4 ಗಂಟೆ ಇದೆಯಾ ಸರ್? ಅದೊಂದು ಮರಿಯಾಗಿದೆ ನೋಡಿ ಸರ್, ಅದ್ರೊಳಗೆ ಮರಿ ಓಡಾಡ್ತಾ ಇದೆ ನೋಡಿ ಸ್ನೇಹಿತರೆ. ಸೈಡ್ ಅಲ್ಲಿ ಮರಿ ನೋಡಿ, ಫೋನಿಗೆ ಅಟ್ಯಾಕ್ ಮಾಡ್ಬೋದಾ? ಮಾಡುತ್ತೆ ಅಲ್ಲ. ಈಗ ಫೆರೋಶಿಯಸ್ ತುಂಬಾ ಸಿಟ್ಟು ಅವಕ್ಕೆ ಎಲ್ಲದಕ್ಕೂ. ಎಲ್ಲಿದೆ ಸರ್ ಮೊಟ್ಟೆ? ಬೇರೆ ಸಂಗ್ರಹ ಆಗಿರೋದು ಇದೆಯಾ ಮೊಟ್ಟೆ? ಇಲ್ಲ ಸರ್, ಇಲ್ಲ. ಎಲ್ಲ ಅಲ್ಲೇ ಇರ್ತವೆ. ಎಲ್ಲ ಇಟ್ಟಿರ್ತಾವಲ್ಲ ಮೊಟ್ಟೆ. 5ರಿಂದ 6 ಮೊಟ್ಟೆ ಸಿಗುತ್ತೆ. ಏನ್ ಸರ್ ಮೊಟ್ಟೆ ಹೇಗೆ ಉಪಯೋಗ ಮಾಡ್ತೀರಿ ಸರ್? ನಾರ್ಮಲ್ ಆಗಿ ಅಂದ್ರೆ ಅವನ್ನ ಬ್ರೀಡಿಂಗ್ ಮಾಡ್ಕೊಂಡು ಬೆಳೆಸ್ಕೊಳಕ್ಕೆ ಒಂದು ಉಪಯೋಗಿಸ್ಕೊಂತೀವಿ. ಮಕ್ಕಳು ಮೊಮ್ಮಕ್ಕಳು ಯಾರು ಫ್ರೆಂಡ್ಸ್ ಬಂದ್ರೆ ಸಾಂಬಾರಿಗೆ
ಸರ್ ಅವು ಜಾಸ್ತಿ ಇಡಲ್ಲ ಸರ್ ಅವು ಹಾ. ಮೇಜರ್ ಆಗಿ ಹಾ. ಒಂದು 8ರಿಂದ 10 ಮೊಟ್ಟೆ ಇಟ್ಟರೆ ಜಾಸ್ತಿ ಸರ್ ಇವು. ಅಲ್ಲ ಇವೇನು ಒಸಿಡಿ ಮೊಟ್ಟೆ ಇಡ ಅಂತ ಕೋಳಿಗಳಲ್ಲ ಇವು. 10ಕ್ಕಿಂತ ಏನ್ ಜಾಸ್ತಿ ಇಡಲ್ಲ. ನಾನು ಅದೀಗ ಮರಿ ಹಾಕಿರೋದು ಯಾವಾಗ ಸರ್ ಅದು ಮರಿ ಹೊಡೆದಿರೋದು 21 ದಿವಸ ಅದು 21 ದಿವಸ ಆಗಿದೆ ಆ ಕಡೆ. ಹೊಡೆದೋಗಿರೋದು ಮರಿಗೆ ಎಷ್ಟಾಗಿದೆ ಟೈಮ್ ಅದು ಈಗ ನಿನ್ನೆ ಬಂದಿದೆ, ಇವತ್ತು ತೆಗಿತಾರೆ ಈಗ. ನೋಡಿ ಸ್ನೇಹಿತರೆ, ಒಂದು ಮರಿ. ಚಿತ್ರವನ್ನು ತೋರಿಸ್ತೇನೆ, ಜೂಮ್ ಮಾಡ್ತೀನಿ ನೋಡಿ. ಆ ಸಣ್ಣ ಮರಿ ಒಂದಿನ ಆಗಿದೆ, ಆದ್ರೆ ಅದಕ್ಕೆ ಎಲ್ಲಿ ಬಚ್ಚಿಟ್ಕೋಬೇಕಂತ ಗೊತ್ತಿದೆ ನೋಡಿ. ನೋಡಿ ತಾಯಿದು ರೆಕ್ಕೆ ಒಳಗೆ ಹಿಂದ್ಗಡೆ ರೆಕ್ಕೆ ಪಕ್ಕನೆ ಸಣ್ಣದಾಗಿ ಬಚ್ಚಿಕೊಳ್ತಾ ಇದೆ. ಅಂದ್ರೆ ಅಷ್ಟು ತಾಯಿ ಸ್ಟ್ರಾಂಗ್ ಇರ್ತದಲ್ಲ. ಸ್ಟ್ರಾಂಗ್ ಇರುತ್ತೆ. ಅದರೊಳಗೆ DNA ಅಂತ ಏನ್ ಹೇಳ್ತೀವಿ, ಹಾ. ಆ ಕ್ಯಾರೆಕ್ಟರ್ ಎಲ್ಲ ಬಂದಿರುತ್ತೆ. ಅಲ್ಲ. 100,000 ವರ್ಷದ ಕ್ಯಾರೆಕ್ಟರ್ ಅವೆಲ್ಲ. ಕರೆಕ್ಟ್ ಅದು ಹೈಬ್ರಿಡ್ ಅಲ್ಲಿ ಇಲ್ಲ, ಸರ್ ಯಾವ ಕ್ಯಾರೆಕ್ಟರ್ ಇಲ್ಲ. ಅಲ್ಲ, ಒಂದ್ ಸಿಡ್ಲು ಬಿಡಿದ್ರೆ ಸಾಕು, ತಿನ್ನೋದು ಸತ್ತೆ ಮಲಗೋದು. ನನ್ನ ಸಹೋದ್ಯೋಗಿ ಅಂದ್ರೆ ರೈತ ಮಿತ್ರರಿಗೆ ಹೇಳೋದಂದ್ರೆ, ಒಂದು ಅಟ್ಲೀಸ್ಟ್ ಒಂದ್ 4-5 ಹೆಣ್ಣು ಕೋಳಿಗಳು, ಒಂದು ಗಂಡು ಕೋಳಿ ಸಾಕಿದ್ರೆ ಸಾಕು, ಇಡೀ ನಿಮ್ಮ ಲೈಫೇ ಉದ್ಧಾರ ಆಗೋಗ್ಬಿಡುತ್ತೆ ಸರ್. ಆರೋಗ್ಯ ಕಾಪಾಡುತ್ತೆ. ನಿಮ್ಮ ತೋಟದೊಳಗೆ ಅಂದ್ರೆ ಅದ್ರ ವೇಸ್ಟ್ ಹಾಕಿದ್ದೆಲ್ಲ ಗೊಬ್ಬರ ಆಗುತ್ತೆ. ತುಂಬಾ ಬೆನಿಫಿಟ್ ಇದೆ. ದಯವಿಟ್ಟು ಎಲ್ಲಾ ರೈತ ಮಿತ್ರರು ಮನೆಯೊಳಗೆ ನಿಮ್ಗೆ ಎಷ್ಟು ಸಾಧ್ಯನೋ ನಿಮ್ಮ ಅನುಭವಕ್ಕೆ ಆಗುವಷ್ಟು ಸಾಕೊಳ್ಳಿ. ಅವನ್ನೇನು ಕೈ ಬಿಟ್ಬಿಡಿ, ಆರಾಮಾಗಿ ಮೇಯ್ಕೊಂಡಿರ್ತವೆ. 1-2 ತಿನ್ಬೋದು. ಮುಂಗ್ಸಿ, ಹಾವು, ನೆಕ್ಸ್ಟ್ ನಾಯಿಗಳು. ಇನ್ನು ಅವು ಬಲಿಷ್ಠವಾಗಿ ಅವು ಪ್ರೊಟೆಕ್ಟ್ ಮಾಡ್ಕೊಳ್ತವೆ, ಉಳ್ಕೊಳ್ತವೆ. ನಂದು ಉಳ್ಕೊಂಡಿದೆ ಈಗ 10 ವರ್ಷದಿಂದ ಸಾಕ್ತಾ ಇದ್ದೀನಿ ನಾನು. ರಾತ್ರಿ ಆಗೋ ಮರ ಹತ್ತವ ಮರದ ಮೇಲೆ ಸರ್, ಎತ್ತರದ ಮರದಲ್ಲೆಲ್ಲ ತೆಂಗಿನ ಮರದ ಮೇಲೆ ನೀವು ನೋಡ್ಬೇಕು ಅವು. ಯಾವ್ದೋ ಒಂದು ಅದ್ಭುತ ಅನುಭವ ಸರ್. ಅದನ್ನ ಸಂಜೆ ಹೊತ್ತು ನೀವು ಬಂದಿದ್ರೆ ಹೇಗೆ ಅವು ಕರಿತವೆ, ಕರೆದು ಮೇಲ್ಗಡೆ ಹೋಗಿ ಕುತ್ಕೊಳ್ತವೆ. ಅವ್ ಜೀವನ ಚಕ್ರನ ನೋಡ್ರಿ ಯಾರು ಹೇಳ್ಕೊಟ್ರು ನೋಡ್ರಿ. ನಾವು ಮನೆ ಕಟ್ಟಾಗ ಒದ್ದಾಡ್ತೀವಿ. ನಾವು ಅದನ್ನ ಹೈಬ್ರಿಡ್ ಮಾಡಿ ಅದರ ಸಂತಾನ ನಿರ್ಮಾಂಸ ಮಾಡಿಬಿಡ್ತೀವಿ. ಎಲ್ಲ ಅದ್ರದ್ದು ಜೀವನ ಅಂದ್ರೆ DNA ಅಂತೀವಿ, ಇದೆಲ್ಲ ತೆಗೆದು ಹಾಕ್ಬಿಟ್ಟಿದ್ದೇವೆ. ಹೌದೌದು. ಸ್ವಂತ ಅದ್ರದ್ದು ಸ್ವಂತಿಕೆಯನ್ನ ಕಿತ್ತಾಕ್ಬಿಟ್ಟಿದೆ. ಕರೆಕ್ಟ್ ನೋಡಿ ಸ್ನೇಹಿತರೆ, ತಾಯಿ ಮಗು ಮಾತಾಡ್ತಿರೋದು ನೋಡಿ ಸ್ನೇಹಿತರೆ. ನೋಡಿ ತಿಂತ ಇದೆ ಮಗು, ತಾಯಿ ನೋಡಿ ಪ್ರೀತಿ ಮಾಡೋದು ನೋಡಿ ಹೇಗೆ ಇದೆ ನೋಡಿ. ನಮಸ್ತೆ ಸರ್. ನಮಸ್ತೆ. ಮೇಲೆ ಹೋಗಿದ್ರಿ? ನಿಮ್ಮನ್ನ ಇರಿಗೇಷನ್ ಟ್ಯಾಂಕಿಗೆ ಕರೆಸ್ತಾ ಇದ್ದೀನಿ. ಇಲ್ಲಿ ನನ್ನ ಇನ್ನೊಬ್ಬ ಮಿತ್ರರು ಇರ್ತಾರೆ. ಯಾರು? ಅವ್ರು ನೋಡಿ ಸರ್, ನೀವೇ ನೋಡಿ ಹೇಳಿ ಯಾರಂತ. ಇದೇನು ಬಿಸಾಡ್ತಿರೋದು ನೀವು? ಬನಾನ ಸರ್. ನಾವು ಬೆಳೆದಂತ ಬನಾನ ಅವಕ್ಕೊಂದಿಷ್ಟು ಕೊಡ್ತೀವಿ. ನೀವು ಬಂದಿದ್ದೀರಾ ಅಂತ ಹತ್ರ ಬರ್ತಾ ಇಲ್ಲ ಅಲ್ಲ? ಅವಕ್ಕೂ ಗೊತ್ತಾಗತ್ತೆ ಸರ್, ಅಂದ್ರೆ ನೀವು ಇದ್ದೀರಲ್ಲ, ಹಾಗಾಗಿ ಅವಕ್ಕೆ ಭಯ. ಸ್ವಲ್ಪ ಈ ಮೂಲೆಗೆ ಹಾಕಿ ಸರ್, ಸೈಡ್ಗೆ ಇನ್ನೊಂದಿಷ್ಟು ತರ್ತಿ ಕಟ್ ಮಾಡ್ಕೊಳ್ಳಿ. ಅವು ತುಂಬಾ ಕಿಲಾಡಿಗಳು ಸರ್, ಮೀನುಗಳು. ಅಲ್ಲಿ ನೋಡಿ ಸ್ನೇಹಿತರೆ, ನೋಡಿ ಇವರು ಆಗ ನನ್ನ ಎದುರುಗಡೆ ಹಾಕಿದ್ರು ಮೇಲ್ಗಡೆಯಿಂದ, ಆಗ ತುಂಬಾ ಮೀನುಗಳು ಬಂತು. ಈಗ ಅದು ಕೆಳಗಡೆ ಹೋಗ್ರೆ ಕಾಯ್ತಿದೆ ಬಾಳೆಹಣ್ಣು, ಆಮೇಲೆ ಅದು ತಿಂತ ಇದೆ. ಸರ್ ಇದು ಎಷ್ಟು ದೊಡ್ಡದಿದೆ ಕೆರೆ? ಸರ್ ಇದು ಒಂದು 55 ಡಿಸ್ಟೆನ್ಸ್. ಎಷ್ಟು ನೀರು ಹಿಡಿತಾ ಇದ್ರಲ್ಲಿ? 6 ಲಕ್ಷ ನೀರು ಹಿಡಿಯುತ್ತೆ ನೋಡಿ ಸರ್. 6 ಲಕ್ಷ ಲೀಟರ್ಸ್. ಮೀನ್ ಎಷ್ಟು ವರ್ಷದಿಂದ ಸಾಕ್ತಾ ಇದ್ರಿ? ಒಂದು 4 ವರ್ಷ ಆಗಿರ್ಬೋದು ಸರ್. ಹೇಗಿದೆ ಈಗ? ನಾವು ಅದನ್ನ ತಿಂದಿಲ್ಲ, ಅದನ್ನ ಮಾರಾಟ ಮಾಡಿಲ್ಲ. ಒಂಥರ ಖುಷಿ. ನಮ್ ಜೊತೆಗೆ ಯಾವ ಎಲ್ಲೋ ಇದಾವ ಸರ್. ನಿಮ್ ಸ್ವಲ್ಪ ಬೇಜಾರಾಗ್ಬಿಟ್ರೆ ನಿಮ್ ಹಿಂದ್ಗಡೆನೆ ಹಾವು ಇರುತ್ತೆ. ಈಗಿಲ್ಲ, ಎದುರು ಬಿಟ್ರಿ ಮತ್ತೆ ಅಲ್ಲೇ ಹಾವಿದೆ. ಎಲ್ಲರ ಜೊತೆ ನಾವು ಜೀವನ ಮಾಡ್ಬೇಕು. ಅವು ಏನ್ ನಮಗೆ ತೊಂದರೆ ಕೊಡಲ್ಲ, ನಾವು ಗಾಬರಿ ಆಗ್ಬಾರ್ದು. ಅಲ್ಲಿ ನಾವು ನೋಡಿ ಜೇನಿದೆ, ಹೆಜ್ಜೇನಿದೆ, ಜೇನುಗಳಿದಾವೆ. ನಂಗೆ ಏನು ಮಾಡ್ಲಿಕ್ಕಿಲ್ಲ ಸರ್ ಹಾವುಗಳು. ಯಾಕೆಂದ್ರೆ ಒಂದು ನೈಸರ್ಗಿಕ ಕೃಷಿದು ಪ್ರಚಾರಕ್ಕೋಸ್ಕರ ನಾನು ಇಷ್ಟು ಓಡಾಡುವಾಗ ಅದು ಗೊತ್ತಾಗಿರ್ಲಿಕ್ಕಿಲ್ಲ. ಗೊತ್ತಾಗ್ಬೋದಲ್ಲ? ಹೌದು, ಇಲ್ಲೇ ಬರ್ತಾವ ಸರ್. ಇದು ಮೋಸ್ಟ್ಲಿ ಹಾವುಗಳಿಗೆ ರಕ್ಷಣೆ ಇರ್ತಕ್ಕಂಥ ಜಾಗ ಅನ್ಸುತ್ತೆ ಸರ್. ಆಮೇಲೆ ಫಿಶ್ ತಿನ್ನಕ್ ಹೋಗ್ಬಿಡ್ತವೆ. ಫಿಶ್ ತಿಂತವೆ ಅಲ್ಲ, ಒಂದೊಂದು ತಿಂದು ಒಂದ್ ಬದುಕು. ಎಷ್ಟು ಕೆಜಿ ಇದೆ ಹೆಚ್ಚಂದ್ರೆ ಇದ್ರಲ್ಲಿ? ಏನ್ ಸರ್ ಮೀನು? ಒಂದು 4ರಿಂದ 5 ಕೆಜಿ ತೂಕ ಇರತಕ್ಕಂಥದ್ದು ಜಾಸ್ತಿ. ಅಂದ್ರೆ ಇನ್ನೆಲ್ಲ ಮರಿಗಳು ಇದಾವೆ ಸರ್. ಅದ್ರ ಜೊತೆಗೆ ಆಮೆ ಇದೆ ಇದ್ರಲ್ಲಿ? ಆಮೆ 1-2 ಆಮೆಗಳು ಇದಾವೆ. ಅದೆಷ್ಟೊತ್ತಿಗೆ ಕಾಣ್ತವೆ ಸರ್? ಅವಕ್ಕೆ ನೀವು ಓಡಾಡ್ತಿದ್ರಲ್ಲ, ಇಲ್ಲಿ ಫುಡ್ ಹಾಕಿದ್ರೆ ಅದು ಹೊರಗಡೆ ಬರುತ್ತೆ ಸರ್. ಬೆಳಿಗ್ಗೆ ಬಂದು ಅದು ತಿನ್ಕೊಂಡು ತೋಟದೊಳಗೆ ಹೋಗ್ಬರುತ್ತೆ ಸರ್ ಆಮೆ. ಅಲ್ಲ, ಅದು ವೆಜ್ ಅದು. ಆಮೆ ನಾನ್ ವೆಜಿಟೇರಿಯನ್ ಅಲ್ಲ, ಹೊರಗಡೆ ಬರ್ತವೆ ಅಲ್ಲ. ಓಕೆ ಸರ್, ಬನ್ನಿ ನಿಮ್ಮ ಮಲ್ನಾಡು ಗಿಡ್ಡ ಹಸುವಿನ ಹಟ್ಟಿಯಲ್ಲಿ ಮಾತಾಡೋಣ. ಸರ್, ನಮ್ಮ ಈ ಕೃಷಿಯ ಗುಟ್ಟು ಏನಪ್ಪಾ ಅಂದ್ರೆ, ಇಲ್ಲಿರ್ತಕ್ಕಂಥ ನಮ್ಮ ಹಸುಗಳೇ ಗುಟ್ಟು. ಇದು ಮಲ್ನಾಡು ಗಿಡ್ಡ. ಇದು ಅದ್ಭುತವಾಗಿ ಒಂದೇ 1 ಲೀಟರ್ ಹಾಲು ಕೊಡುತ್ತೆ ಸರ್. ಇದು ಇದ್ರಲ್ಲಿ 100% ನಮ್ಮ ಮೈಕ್ರೋಬ್ಸ್ ಅನ್ನ ಬೆಳಿತಕ್ಕಂಥ ಒಂದು ತಾಕತ್ತು ಆ ಸೆಗಣಿಗೆ, ಗಂಜಲಕ್ಕೆ ಇದೆ. ಅದೇ ನಾವು HF ಅಲ್ಲಿ 5% ಇದೆ. ಹಾಗಾಗಿ ನಾನು ರೈತ ಮಿತ್ರರಿಗೆ ಒಂದು ನನ್ನ ಸಲಹೆ ಏನಪ್ಪಾ ಅಂದ್ರೆ, ನಮ್ಮ 1-2 ಈ ಹಸುಗಳನ್ನು, ನಾಟಿ ಹಸುಗಳು, ಇದು ಅಮೃತ್ ಮಾಲು,
ಅದು ಹಳ್ಳಿಕಾರದು. ಓ. ಸೊ ಈ ನಮ್ಮ ಲೋಕಲ್ ಅಲ್ಲಿ ಒಂದು 35 ವೆರೈಟಿ ಇದಾವೆ. ನಮ್ಗೆ ಇವು ತುಂಬಾ ಚೆನ್ನಾಗಿ ಬರ್ತವೆ. ಒಂದು ದಿವಸನೂ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿಲ್ಲ ಸರ್. ಅದೊಂದು ಅಡ್ವಾಂಟೇಜ್. ಆ ಕಡೆ ಬಿಡ್ತೀವಿ, ಅಲ್ಲೊಂದು ಮೇಡ್ಕೊಂಡ್ ಬರ್ತವೆ. ಈಗ ಏನು ಈಗ ಬೆಳಿಗ್ಗೆ ಬಂದು ಒಂಚೂರು ಈಗ ತೆಗೆದ್ಬಿಟ್ರೆ ಮುಗಿದೋಯ್ತು. ಒಂದ್ ಸ್ವಲ್ಪ ನಮ್ ತೋಟದಲ್ಲಿ ಇರ್ತಕ್ಕಂಥ ಏನೋ ಹಸುಗಳು ಹಾಕ್ತಿವಿ, ಆರಾಮಾಗಿರ್ತಾವ. ಏನು ಎಕ್ಸ್ಟ್ರಾ ಕೊಡೋ ಅವಶ್ಯಕತೆ ಇಲ್ಲ. ಆದ್ರೆ ತೋಟ ಉದ್ಧಾರ ಮಾಡಿರೋದು ಗುಟ್ಟು ಇವುಗಳು ದೇಹ ನೋಡಿದ್ರೆ ಒಂದು 150ರಿಂದ 200 kg ಇರ್ಬೋದು ಸರ್ ಮ್ಯಾಕ್ಸಿಮಮ್. ಆದ್ರೆ ನೀವು 700 kg 800 kg HF ಅಂದ್ರೆ ಅದು ಎಕನಾಮಿಕಲಿ ನಿಮಗೆ ಬರ್ಬೋದು. ಆದ್ರೆ ನಮಗೆ ನಿಜವಾಗ್ಲೂ ನಮಗೆ ಇಮ್ಯುನಿಟಿ ಬೂಸ್ಟ್ ಕೊಡ್ತಕ್ಕಂಥವು ಅಂದ್ರೆ ಇವೆ. ನಮ್ಮ ದೇಹನ ಆರೋಗ್ಯ ತಂದೃಷ್ಟಿಯಾಗಿ ಇರ್ತವೆ ಅಂದ್ರೆ ಈ ಹಸುಗಳು. ಇವನ್ 1-2 ನೀವು ಕಟ್ಕೊಳ್ಳಿ ಸರ್ ದಯವಿಟ್ಟು ಅಂತ ಹೇಳಿ ನನ್ನ ರೈತ ಮಿತ್ರರಿಗೆ ಒಂದು ಸಲಹೆ. ಕರೆಕ್ಟ್. ಏನ್ ಸರ್ ಇವಳ ಹೆಸರು? ಇವಳ ಹೆಸರು ಗೌರಿ, ಇವಳ ಹೆಸರು ದುರ್ಗಿ. ಅವಳು ಸ್ವಲ್ಪ ಸಿಡುಕಿ ಬಾಳ. ಹೌದಾ? ಎದ್ ನಿಂತಾಯ್ತಲ್ಲ ದುರ್ಗಿ. ದುರ್ಗಿ ಇದು ರಾಜ್ಕುಮಾರ್ ಹುಡುಗ. ಇದು ಯಾರ್ದು ಮಗು? ಅದ್ರದ್ ಮಗು. ಹಳ್ಳಿಕಾರ. ಇದು ಅದು ಅವಳ ತಾಯಿ ಡೆಲಿವರಿ ಟೈಮ್ ಅಲ್ಲಿ ಎಕ್ಸ್ಪೈರ್ ಆಗ್ಬಿಟ್ಲಿ ಸರ್. ಅದು ಏನ್ ಹೆಸರು? ಅವಳು ಕಾವೇರಿ. ಅವಳು ಮೌನಿ ಅಂತ ಹೇಳಿ. ಮೌನಿ ಅಂತ ಹೇಳಿ. ಮೌನವಾಗಿರ್ತಾಳ? ಮೌನವಾಗಿರ್ತಾಳೆ. ಕರೆದ್ರೆ ಬರ್ತಾಳೆ. ಅಲ್ಲ ಸಿಟ್ಟು ಮೌನಿ ಅದು ಡೆಡ್ ಆಪೋಸಿಟ್ ಸರ್. ಸಿಟ್ಟು ಬಂತಂದ್ರೆ ಅವಳನ್ನ ಹಿಡಿಯಕ್ಕಾಗಲ್ಲ. ಕುದುರೆ ತರ ಜಿಗಿತಾಳೆ. ಅದಕ್ಕೊಂದು ಹೆಸರು ಚೇಂಜ್ ಮಾಡಿ ಸರ್. ಉಗ್ರ ಮೌನಿ ಅಂತ ಹೇಳಿ. ಉಗ್ರ ಮೌನಿ. ಉಗ್ರ ಆಗಿರ್ತಾರೆ. ಉಗ್ರ ಅವತಾರ. ಕರೆಕ್ಟ್. ಇವರು ಸಿಸ್ಟಮೆಟಿಕ್ ಆಗಿ ಜೀವಾಮೃತ ಮತ್ತು ಗೋಕೃಪಾಮೃತ. ಸರ್, ಒಬ್ಬೊಬ್ಬರಿಗೆ ಒಂದೊಂದು ಕೃಷಿಯಲ್ಲಿ ಪ್ರೇರಣೆ. ನೀವು ಗೋಕೃಪಾಮೃತ ಮಾಡ್ಬೇಕಾದ್ರೆ ಯಾರ ಪ್ರೇರಣೆಯಿಂದ ಮಾಡಿರೋದು ಸರ್? ಸರ್, ನನಗೆ ಕನ್ನೇರಿ ಮಠಕ್ಕೆ ನಾವು ಈಗೊಂದು 6-7 ವರ್ಷದಿಂದ ಹೋಗ್ತಾ ಇರ್ತಿದ್ವಿ. ಈಗ ಒಂದು 4 ವರ್ಷದ ಹಿಂದೆ ನಮಗೆ ಕನ್ನೇರಿ ಮಠದಲ್ಲಿ ಕನ್ನೇರಿ ಶ್ರೀಗಳು ತಗೊಂಡೋಗಿ ನಿಮಗೆ ಭೂಮಿಯನ್ನ ಫರ್ಟೈಲ್ ಮಾಡ್ಕೊಳ್ರಿ ಅಂತ ಹೇಳಿ ಗೋಪಾಲ್ ದಾರಿಯಾ ಅಂತ ಹೇಳಿ ಗುಜರಾತ್ನವರು ಅವ್ರೇನೋ ರಿಸರ್ಚ್ ಮಾಡಿ ಅಂದ್ರೆ ಇದನ್ನ ಈ ನಮ್ ಲೋಕಲ್ ಹಸು ಮತ್ತೆ ಅದ್ರ ಗಂಜಲ ಮತ್ತೆ ಅದ್ರ ಸೆಗಣಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿ 60 ಮೈಕ್ರೋಬ್ಸ್ ಅನ್ನ ಬೆಳಿತಕ್ಕಂತ ನಮ್ ಪ್ಲಾಂಟ್ಸ್ ಬೇಕಾಗಿರ್ತಕ್ಕಂಥ ಮೈಕ್ರೋಬ್ಸ್ ಅನ್ನ ಈ ಜೀವಾಮೃತದಲ್ಲಿ ಗೋಕೃಪಾಮೃತದಲ್ಲಿ ಕಲ್ಚರ್ ಇದು. ನೀವು ಯಾರೇ ಬಂದ್ರು ನಾನು 2 ಲೀಟರ್ನ ಅವ್ರು ನನಗೆ ಹೆಂಗ್ ದಾನ ಮಾಡಿದಾರೆ ನಾನು ಅವ್ರಿಗೆ ಉಚಿತವಾಗಿ ಕೊಡ್ತೀವಿ. 1000 ಜನ ಕೊಟ್ಟಿದ್ದೀನಿ. ಈಗಲೂ ಬರ್ತಾರೆ. ಇವತ್ತು ಬರ್ತಾರೆ. ಈಗ ತರೀಕೆರೆಯಿಂದ ಒಂದಿಬ್ರು ಫೋನ್ ಮಾಡಿದಾರೆ. ಇವತ್ತು ಬಾರಪ್ಪ ಅಂತ ಹೇಳಿ 4 ಡ್ರಮ್ ಅಲ್ಲಿ ಇಟ್ಕೊಂಡಿದ್ದೀನಿ ಗೋಕೃಪಾಮೃತ. ಒಂದ್ಸಲ ಸಿಂಪಲ್ ಆಗಿ ಇದನ್ನ ಹೇಗೆ ರೆಡಿ ಮಾಡೋದು ಅಂತ ಹೇಳ್ಬಿಡಿ ಸರ್. ಇದು ಶ್ರೀಗಳು ಕೊಟ್ಟಂತ 2 ಲೀಟರ್ ಕಲ್ಚರ್. ಯಾರು ಕನ್ನೇರಿ ಮಠದ ಶ್ರೀಗಳು. ಈಗ ನೀವು ಶ್ರೀಗಳು ಕೊಟ್ಟಿರೋಂತ ಕಲ್ಚರ್ ಅಂತಂದಿರೋದು. ಹೌದು. ಈಗ ಇಲ್ಲಿಂದ ಬೇಕಾದ್ರೆ ಈಶ್ವರಪ್ಪ ಶ್ರೀಗಳು ಕೊಟ್ಟಿದ್ದಾನ ಅವ್ನು ತಗೊಂಡ್ ಹೋಗ್ಬೇಕು. ನಂದಲ್ಲ ಸರ್, ನಂದೇನಿಲ್ಲ. ಎಲ್ಲ ಪರಮಾತ್ಮ. ಅಲ್ಲ, ಇಲ್ಲಿಂದ 2 ಲೀಟರ್ ತಗೊಂಡ್ ಹೋಗ್ತಾರೆ ಅಷ್ಟಿಗೆ. ಆಮೇಲೆ ಏನ್ ಹಾಕ್ಬೇಕು ಅದಕ್ಕೆ? ಸರ್, ಇದಕ್ಕೆ 2 ಲೀಟರ್ ಕಲ್ಚರ್. ಆಮೇಲೆ ಇದು 200 ಲೀಟರ್ ಡ್ರಮ್ಮಿಗೆ 2 ಲೀಟರ್ ಕಲ್ಚರ್, 2 ಲೀಟರ್ ನಮ್ಮ ಬೆಲ್ಲ, ಸಾವಯವ ಬೆಲ್ಲ ಹಾಕ್ಬೇಕು ಸರ್. ಆ ನಂತರ 2 ಲೀಟರ್ ನಮ್ಮ ತಳಿಯ ಹಸುಗಳದ್ದು ಮಜ್ಜಿಗೆ ಹಾಕ್ಬೇಕು ಸರ್. ಅದು ಮೇಜರ್. ನೀವೇನಾದ್ರು ಜರ್ಸಿ HF ಹಾಕಿದ್ದೆ ಆದ್ರೆ ನಿಮ್ಗೆ 5% ಪ್ರೊಡಕ್ಷನ್. ಅದರೊಳಗೆ ಮೈಕ್ರೋಬ್ಸ್, ಸೂಕ್ಷ್ಮಾಣು ಜೀವಿಗಳು 5%. ಇದ್ರಲ್ಲಿ 100% ಇರುತ್ತೆ. ಆ ಒಂದು ಬೆನಿಫಿಟ್ಗೋಸ್ಕರ 2 ಲೀಟರ್ ಮಜ್ಜಿಗೆ, 2 ಲೀಟರ್ ಮಜ್ಜಿಗೆ, 2 kg ಬೆಲ್ಲ, ನಮ್ದು 2 ಲೀಟರ್ ಕಲ್ಚರ್, 200 ಲೀಟರ್ ನೀರಿಗೆ ಹಾಕಿ ಅಷ್ಟೇ ಸರ್. ಹಾಕಿ ಏನ್ ಮಾಡ್ಬೇಕು ಆಮೇಲೆ? 7 days ನೀವು ಅದಕ್ಕೆ ಆಕ್ಸಿಜನ್ ಹೋದ್ರೆ ಚೆನ್ನಾಗಿ ಅದು ಒಳ್ಳೆ ಫರ್ಟೈಲ್ ಗೊಬ್ಬರ ಆಗುತ್ತೆ. ಹಾಗಾಗಿ ನಾವು ಜಸ್ಟ್ ಹಿಂಗೆ ನೋಡ್ರಿ, ಜೇನುಹುಳ ಬಂದು ವಿಪರೀತ ಜೇನುಹುಳ ಸತ್ತೋಗಿದಾವ. ಅದಕ್ಕೆ ಆಹಾರ ಅನ್ಸುತ್ತೆ, ಗೊತ್ತಿಲ್ಲ. ಅವು ಸಿಹಿ ಹಾಕೊಂಡ್ಬಿಟ್ಟು ಸತ್ತೋಗ್ಬಿಡ್ತಾವ. ಅದಕ್ಕೋಸ್ಕರ ಒಂದು ಬಟ್ಟೆಯಲ್ಲಿ ಮುಚ್ಚಿದ್ರೆ ಒಳ್ಳೇದು. ನಾನು ಅದು ಮಾಡಿಲ್ಲ ಸರ್. ನಾಳೆ ಮುಚ್ತೀನಿ. ಈಗ ಇದನ್ನ 1 ವಾರ ರೆಡಿ ಆಯ್ತು. ಇದು 1 ವಾರ ರೆಡಿ ಆದ್ಮೇಲೆ ಹೇಗೆ ನೇರ ಹಾಕೋದೇನಾ? ಇಲ್ಲಿಂದ ಕಳಿಸ್ತೀನಿ ಸರ್. ಇದನ್ನ ಹೇಗೆ ಅದು ಪಂಪ್ ಸೆಟ್ಟಿನ ಹಿಂಭಾಗಕ್ಕೆ ಕನೆಕ್ಷನ್ ನೋಡ್ರಿ, ಇಲ್ಲಿ ಕನೆಕ್ಷನ್ ಮಾಡಿ ಪಂಪ್ ಸೆಟ್ಟಿನ ಹಿಂಭಾಗ ಕಟ್ಟಿದೀನಿ. ಅಲ್ಲಿ ಅವಾಗ ಏನಾಗುತ್ತೆ ಅಂದ್ರೆ ಪ್ರೆಷರ್ ಕಡಿಮೆ ಆಗಲ್ಲ ನಮಗೆ. ಸ್ಪ್ರಿಂಕ್ಲರ್ ಚೆನ್ನಾಗಿರುತ್ತೆ. ಇದು ನೀರಿನ ಜೊತೆ ಮಿಕ್ಸ್ ಆಗಿ ಬೀಳುತ್ತೆ ಎಲ್ಲ ಕಡೆಗೂ. ಇದು ವೆಂಚುರಿ ಸರ್. ಇದು ವೆಂಚುರಿಯಲ್ಲಿ ಹೋದ್ರೆ ನಾವು ಇದನ್ನ ಇಷ್ಟನ್ನ ನಾವು ಕಡಿಮೆ ಮಾಡ್ಬೇಕು. ಇಲ್ಲಿಂದ ಗಾಳಿ ತಗೊಂಡು ವೆಂಚುರಿ ಅಂದ್ರೆ ಸಿಸ್ಟಮ್ ಅದು. ನೀವು ಡ್ರಮ್ ಅಲ್ಲಿ ಇರೋದನ್ನ ತಗೊಳುತ್ತೆ. ಆದ್ರೆ ಅಲ್ಲಿ ಸ್ಪ್ರಿಂಕ್ಲಿಂಗ್ ಸಿಸ್ಟಮ್ ಅಲ್ಲಿ ಕಡಿಮೆ ಆಗುತ್ತೆ, ಪ್ರೆಷರ್ ಕಡಿಮೆ ಆಗುತ್ತೆ, ಲಾಸ್ ಆಗುತ್ತೆ. ಹಂಗಾಗಿ ನಾವು ಇದನ್ನ ಪೂರ್ತಿ ಪ್ರಮಾಣದ ಉಪಯೋಗಿಸ್ಕೋಬೇಕಂದ್ರೆ ಈ ರೀತಿ ಹಿಂದ್ಗಡೆ ಪಂಪಿನ ಹಿಂಭಾಗಕ್ಕೆ ನಾವು ಕನೆಕ್ಷನ್ ಕೊಡ್ತೀವಿ. ಸೂಕ್ಷ್ಮ ಜೀವಿಗಳು ಬೆಳೀತಾ ಇದೆ ಸಾಕು. ಅಂದ್ರೆ ಸರ್, ನಂದು ತೋಟದೊಳಗೆ ಕೆಲವು ಮರಗಳು 10 kg ಕೊಡ್ತವೆ, ಕೆಲವು ಮರಗಳು 20 kg ಕೊಡ್ತವೆ ಅಡಿಕೆನ, ಕೆಲವು ಮರಗಳು 2-3 kg ಕೊಡ್ತವೆ. ಆಮೇಲೆ ಅನಿಸ್ತು
ಎಲ್ಲದೂ ಡಿಪೆಂಡ್ ಅಪಾನ್ ತಳಿ ಅನ್ಸುತ್ತೆ. ಹಸಿ ಅಂತ ಹೇಳಿ ಸರ್, ಹಸಿ ಅಂತ ಹಸಿ ಅಡಿಕೆ ಇದು, ನಮ್ ಕಡೆ ಅಯ್ಯೋ, ಅಯ್ಯೋ. ಒಣ ಅಡಿಕೆ ಅಲ್ಲ. ಯಾಕಂದ್ರೆ ನಮ್ ಕಡೆ ಎಲ್ಲ, ನಮ್ಮ ಮಂಗಳೂರು ಕಡೆ ಎಲ್ಲ ನೋಡ್ತಾರೆ ನಿಮ್ದು ಈ ವಿಡಿಯೋ, ಹಾ. ಅವರೆಲ್ಲ ಒಣದ ಅನ್ಕೊಂಡ್ರೆ ಕಷ್ಟ. ಇಲ್ಲ ಒಣ ಅಡಿಕೆ ಅಲ್ಲ ಸರ್. ಒಂದು ಗಿಡದಲ್ಲಿ ಹಾ. 4 ಅಥವಾ 5 ಒಂಬಳೆ ಬಿಟ್ರೆ 1-2 ಸತ್ತೋಗುತ್ತೆ ಸರ್. ಹಾ. 1-2 ಅಂತ ಸತ್ತೇ ಹೋಗುತ್ತೆ. ನೋಡಿ ನೀವು ರೆಕಾರ್ಡ್ ಮಾಡ್ಕೋಬಹುದು. ಹಾ. ಉಳಿದಿದ್ 3 ಅಂತೂ ನಮಗೆ 5 ಕೆಜಿಯಿಂದ ಹಿಡಿದು 25 ಕೆಜಿ ಇದಾವೆ. ಅವು ಹೇಗೆ ಇದಾವೆ ಅಂತ ನನ್ನ ಅನುಭವದ ಹೇಳೋದಾದ್ರೆ, ಸೆಲೆಕ್ಷನ್ ಆಫ್ ದ ಸೀಡ್ಸ್. ಆ ಸೀಡ್ಸ್ ಅನ್ನ ನಾವು ಸೆಲೆಕ್ಷನ್ ಮಾಡ್ಬೇಕು. ನಾವು ಎಲ್ಲೆಲ್ಲ ಹೋಗಿ ಎಲ್ಲರ ಹತ್ರನು ನರ್ಸರಿ ಒಳಗೆ ದಯವಿಟ್ಟು ತರಬೇಡ್ರಿ. ನನ್ನ ಅನುಭವದ 35 ವರ್ಷದ ಅಡಿಕೆ ಅನುಭವದಲ್ಲಿ ಹೇಳ್ಬೇಕು ಅಂದ್ರೆ, ಯಾಕಂದ್ರೆ ನನ್ನ ಈ ಒಂದು 8 ಎಕರೆ ಜಮೀನಲ್ಲಿ ಯಾವ್ದೋ ಒಂದು ಕೆಲವೇ ಮರಗಳು ಮಾತ್ರ 25 ಕೆಜಿ ಕೊಡ್ತವೆ ಒಂದೊಂದು ಗೊನೆಗಳು. ಕೆಲವು ಗೊನೆಗಳು 2-3 ಕೆಜಿ ಕೊಡ್ತವೆ. ಯಾಕೆ ಅಂತ ಹೋದಾಗ ಆ ಅಂದ್ರೆ ಬೀಜದಲ್ಲಿ ಇರ್ತಕ್ಕಂಥ ತಾಕತ್. ಈಗ ನಾನು 65 ಕೆಜಿ ಇರ್ಬೋದು, ನೀವು 70 ಕೆಜಿ ಇರ್ಬೋದು. ಯಾಕಂದ್ರೆ ನೀವು ನಿಮ್ಮ ಬೀಜ, ನಿಮ್ಮ DNA ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ನಾವು ಕಲ್ಟಿವೇಶನ್, ನಾವು ದೇಹನ ಹೇಗ್ ಮಾಡ್ತೀವೋ ಹಂಗೆ ಇದನ್ನು ಹೇಗ್ ಬೆಳೆಸ್ತೀವಿ ಅನ್ನೋದು. ಸರ್, ನಾವು ಎಲ್ಲ ಗಿಡಕ್ಕೂ ಒಂದೇ ಸಮನಾಗಿ ಎಲ್ಲ ಇದನ್ನ ಜೀವಾಮೃತ ಕೊಡ್ತೀವಿ. ಆದ್ರೆ ಅದು ಮಾತ್ರ 25 ಕೆಜಿ ಕೊಡುತ್ತೆ. ಕೆಲವು ಗಿಡಗಳು 5 ಕೆಜಿ ಕೊಡ್ತೇವೆ ಅಂದಾಗ ನಾವ್ ಏನ್ ಮಾಡ್ಬೇಕು? ಅವಾಗ ನಾವು ಬೀಜಕ್ಕೆ ಹೋಗ್ಬೇಕು. ಅಂದ್ರೆ ಗೋಕೃಪಾಮೃತ ಮಾತ್ರ ಹಾಕೋದು, ಇನ್ ಯಾವ ಕೆಮಿಕಲ್ ಇಲ್ಲ? ಬೇಡ. ಎಷ್ಟು ವರ್ಷ ಆಯ್ತು ಅಡಿಕೆಗೆ? 4 ವರ್ಷ ಆಯ್ತು ಸರ್. 4 ವರ್ಷ. ಅದಕ್ಕಿಂತ ಮೊದಲು ಏನಾಗ್ತದೆ? ಜೀವಾಮೃತ. ಅಂದ್ರೆ ನೀವು ಒಟ್ಟು ಕೆಮಿಕಲ್ ಹಾಕಿದ್ರೆ ಎಷ್ಟು ವರ್ಷ ಆಯ್ತು ಅಡಿಕೆಗೆ? ಕೆಮಿಕಲ್ ಹಾಕ್ತಲೇ ಒಂದು 25-30 ವರ್ಷ ಆಗ್ತಾ ಬಂತು ಅಲ್ಲ. ಅಂದ್ರೆ ಕೆಮಿಕಲ್ ಹಾಕಿದ್ರೆ ಮಾತ್ರ ಅಡಿಕೆ ಹಾಕೋದು ಅಂತ ಹೇಳ್ತಾರೆ, ಏನ್ ಹೇಳ್ತಾರೆ ಅದಕ್ಕೆ? ಸರ್, ಇಲ್ಲ, ಅದು ನಾವು ಹೇಗೆ ಕ್ರಿಯೆ ಆಗುತ್ತೆ ಅಂದ್ರೆ, ಕೆಮಿಕಲ್ ಹಾಕಿದಾಗ ಅದರಲ್ಲಿ ಇರ್ತಕ್ಕಂಥ ಸಾಲ್ಟ್ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಮತ್ತೆ ಜೀವಾಣುಗಳನ್ನೇ ಸಾಯಿಸೋದು. ಅದು ನಮಗೆ NPK ಅದೇನ್ ನೇರವಾಗಿ ನಮ್ಮ ಈ ಪ್ಲಾಂಟ್ಸ್ ತಿನ್ನಲ್ಲ. ಜೀವಾಣುಗಳನ್ನ ಸತ್ತೋದಂತ ಆ ಜೀವಾಣುಗಳನ್ನ ಪ್ಲಾಂಟ್ ಅಬ್ಸಾರ್ಪ್ಷನ್ ಇಟ್ಕೊಂಡು ಅವು ಬೆಳಿತವೆ. ಈ ಜೀವಾಣುಗಳೇ ಇಲ್ಲ ಅಂದ್ರೆ, ನೀವು 1 ವರ್ಷ ಬಂತು, 2ನೇ ವರ್ಷ ಚೆನ್ನಾಗ್ ಬಂತು, 3ನೇ ವರ್ಷ ನಂತರ ನೀವೇನೋ ಈ ಹಟ್ಟಿ ಗೊಬ್ಬರ ಹಾಕ್ತಾನೆ ಇವೇನೋ ಜೀವಾಣುಗಳನ್ನ ಬೆಳೆಸ್ಕೊಳ್ಳಿಲ್ಲ ಅಂದ್ರೆ ಭೂಮಿಯಲ್ಲಿ ನಿಮ್ಮ ಬ್ಯಾರನ್ ಆಗುತ್ತೆ. ಭೂಮಿ ಮರಳುಗಾಡಾಗುತ್ತೆ. ಕಂಟಿನ್ಯೂಸ್ ಆಗಿ ನೀವೇನಾದ್ರು 10-15 ವರ್ಷ ಕಂಪ್ಲೀಟ್ ಆಗಿ ಬೇರೆ ಗೊಬ್ಬರ ಹಾಕ್ತಾನೆ ನೀವೇನಾದ್ರು ಬೆಳೆದಿದ್ದೆ ಆದ್ರೆ ನಿಮ್ದು ಭೂಮಿ ಹಾಳಾಗೋಗಿರುತ್ತೆ, ಮರಳುಗಾಡಾಗುತ್ತೆ. ದಯವಿಟ್ಟು ನನ್ನ ಅನುಭವದಲ್ಲಿ ಹೇಳ್ಬೇಕು ಅಂದ್ರೆ, ಜೀವಾಣುಗಳನ್ನ ಫಸ್ಟ್ ಬೆಳೆಸ್ಕೋಬೇಕು. ಜೀವಾಣುಗಳು ಬೆಳೆಯ ಅಂತ ಒಂದು ವಾತಾವರಣ ಕ್ರಿಯೇಟ್ ಆಗ್ಬೇಕು. ನೇರವಾದ ಬಿಸಿಲನ್ನ ದಯವಿಟ್ಟು ಬಿಡ್ಬೇಡ್ರಿ. ಒಂದ್ ಸ್ವಲ್ಪ ನೆರಳಲ್ಲೇ ಜೀವಾಣುಗಳು ಬೆಳೆಯೋದು ಅಂತರ. ಅದಕ್ಕೆ ಬೆಳಿಲಿಕ್ಕೆ ಒಂದು ಅನುಕೂಲ ಮಾಡ್ತಕ್ಕಂಥ ಆಹಾರಗಳಿದಾವೆ, ಅವನ್ನ ಹಾಕಿ ಅದನ್ನ ಗೋಕೃಪಾಮೃತ ಇರ್ಬೋದು, ಜೀವಾಮೃತ ಇರ್ಬೋದು, ಬೇರೆ ಬೇರೆ ಜಲಗಳು ಬೇರೆ ಮಾಡ್ಕೊಂಡಿದ್ದಾರೆ. ಆ ರೀತಿ ಮಾಡ್ಕೊಳ್ಳಿ. ಆಮೇಲೆ ಸೂಕ್ಷ್ಮ ಜೀವಿನ ಭೂಮಿಯಲ್ಲಿ ಬೆಳೆಸ್ಕೊಳ್ಳಿ, ಅಷ್ಟೇ ಮೇಜರ್. ಸರ್, ಇದೊಂದು ಬೀಜದಿಂದ ಮಾಡಿರ್ತಕ್ಕಂಥ ನೆಟ್ ಮಗ್ ಸರ್. ನೆಟ್ ಮಗ್ ಅಂದ್ರೆ ಜಾಯ್ಕಾಯಿ. ನಾನು ಕಾರವಾರದ ಹತ್ರ ಅವ್ರ ಹೆಸರು, ಭಟ್ರದ ಹೆಸರು ಮರ್ತೋಯ್ತು. ಅಲ್ಲಿಂದ 40 ರೂಪಾಯಿ ಕೊಟ್ಟು ಈಗ ಒಂದು 15 ವರ್ಷದಿಂದ ತಂದು ಹಾಕಿರೋ ಸರ್. ಇದು ಒಂದೊಂದು ಬೀಜ ಹಾಕಿರೋದು. ಇದು ಒಂದು 200-300 ಕಾಯಿ ಇರ್ಬೋದಾ ಸರ್? ಅಸೆಸ್ಮೆಂಟ್ ನಿಮ್ಮ ಅನುಭವದ, ನಾನು ಅಷ್ಟಂತ ಅಸೆಸ್ ಮಾಡಬಲ್ಲೆ. ಒಂದ್ 200-300 ಇರುತ್ತೆ. ಒಂದು ಬೀಜ ನಾನು 10 ರೂಪಾಯಿದಂಗ್ ಕೊಡ್ತೀನಿ ಸರ್. ಫ್ಲವರ್ 10 ರೂಪಾಯಿ. 200 ಅಂತಾನೆ ಇಟ್ಕೊಂಡ್ರು 2,000 ರೂಪಾಯಿ ಬೀಜಕ್ಕಾಯ್ತು. ಅದ್ರ ಮೇಲ್ಗಡೆ ಇರತಕ್ಕಂಥ ಫ್ಲವರ್ಗೆ ಅದು 2,000 ರೂಪಾಯಿ ಆಯ್ತು. 4,000 ರೂಪಾಯಿ ಆಯ್ತು. ಒಂದ್ ಗಿಡ ನನಗೆ 4,000 ರೂಪಾಯಿ ಕೊಡುತ್ತೆ ಅಂದ್ರೆ ಅಡಿಕೆ ಪಕ್ಕದೊಳಗೆ ಒಂದು ಉಪಬೆಳೆ ತುಂಬಾನೇ ಒಳ್ಳೇದು ಅನ್ಸುತ್ತಲ್ಲ. ಆ ರೀತಿ ಉಪಬೆಳೆ ಮಾಡಿದ್ರಿ ತೋಟ ಪೂರ್ತಿ ಎಲ್ಲ? ಹ್ಮ್ ಸರ್. ಇಲ್ಲೊಂದು ಬಾಳೆಗೊನೆ, ನಿಮ್ಮ ಆ ಕಡೆ ಒಂದು ಬಾಳೆಗೊನೆ ಇದೆ, ಒಂದು 6-7 ಕೆಜಿ ಇದೆ ಸರ್. ಹೌದು ಸರ್. ಎಷ್ಟು ವೈಟ್ ಆಗಿದೆ, ಎಷ್ಟು 60 ರೂಪಾಯಿ ಹಂಗೆ. ಏಲಕ್ಕಿನ? ಏಲಕ್ಕಿ ಬಾಳೆ ಸರ್. ನೋಡಿ ಸ್ನೇಹಿತರೆ, ಏಲಕ್ಕಿ ಬಾಳೆ ನೋಡಿ ಎಷ್ಟು ಕೆಜಿ ಬರ್ಬೋದು ಸರ್? ಇದು ಒಂದು 6 ಕೆಜಿ ಬರ್ಬೋದು ಸರ್. ಅದು ಎಷ್ಟು ರೂಪಾಯಿ ಇದೆ ಈಗ ಕೆಜಿಗೆ? 60 ರೂಪಾಯಿದಂಗ್ ನಾನು ಸೇಲ್ ಮಾಡ್ತೀನಿ ಸರ್. 60 ರೂಪಾಯಿ. 60 ರೂಪಾಯಿ ಯಾರು ಅಂತ ಹೇಳಿದ್ರೆ 350-360 ರೂಪಾಯಿ ನನಗೆ ಸಿಗುತ್ತೆ. ಎಷ್ಟು ಖರ್ಚು ಮಾಡಿರೋದಕ್ಕೆ ಸರ್? ನಾವು ಝೀರೋದಲ್ಲಿ ಇದೀವಲ್ಲ ಸರ್, ಅದನ್ನ ಬಿಡ್ತೀವಿ, ಬಂದು ಕಟ್ಕೊಂಡು ಹೋಗ್ತೀವಿ. ಕೆಲವು ಬಾಳೆ ಅದರಲ್ಲೂ ಸರ್ 2-3 ಕೆಜಿ ಕೊಡುತ್ತೆ, ಕೆಲವು ಬಾಳೆ 20 ಕೆಜಿ ಕೊಡುತ್ತೆ. ಮತ್ತೆ ಹೇಗೆ ನಾವು ಅಲ್ಲಿಗೆ ಹೋಗ್ಬೇಕಾದ ಅದು DNA ಅದ್ರದ್ದು ಮೂಲ ಏನು ಅಂತ. ಅದಕ್ಕೆ ಮನೆ ಟಾರ್ಚರ್ ಕೊಡಬಾರ್ದು. ನೀನು ಹೆಚ್ಚು ಮಾಡ್ಬೇಕು, ನಿಂದು ಹೆಚ್ಚಾಗ್ಬೇಕು, ನಿಂದು ಹೆಚ್ಚಾಗ್ಬೇಕು ಅಂತ ಹೇಳಿ. ಇಲ್ಲ, ಅದ್ ಏನ್ ಬರುತ್ತೋ ಅದ್ರದ್ದು ನೇಚರ್ ಅಕ್ಸೆಪ್ಟ್ ಮಾಡ್ಕೋಬೇಕು ಸರ್. ಮೊನ್ನೆ ನಾವು ಕೈತೋಟ ಒಂದು ತೋರಿಸಿದ್ವಿ. ಇವತ್ತು ಸೂಪರ್ ಆಗಿರುವಂತ ನಿಮ್ಮ ಆ ಕೈತೋಟದ ಬ್ಯಾಕ್ ಎಂಡ್ ಅಲ್ಲಿ ಇರುವಂತ ಹೈನುಗಾರಿಕೆ ತೋರಿಸಿದ್ವಿ. ಹಾಗೆ ಇದು ತೋರಿಸ್ತಾ ಕಲಿಯುವಂತ ಪಾಠಗಳು, ನೇರ ಪ್ರಯೋಗಗಳು, ಅದಾದ್ಮೇಲೆ ನೀವು ಮಾಡಿರೋ ಪ್ರಯೋಗ, ಅದರ ಜೊತೆಗೆ ನಮ್ಮ ಚಾನಲ್ ಮುಖಾಂತರ ಅನೌನ್ಸ್ ಮಾಡಿದ್ರಿ. ಈ ಭಾಗದ ರೈತರಿಗೆ ಯಾರ್ಯಾರು ಮನೆಗೆ ನಿಮ್ಮನ್ನು ಬರ್ಬೋದು ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗೊಂದು 2 ಲೀಟರ್ ಕನ್ನೇರಿ ಸ್ವಾಮೀಜಿಗಳೇ ನಿಮ್ಗೆ ಕೊಟ್ಟಿದ್ರು. ಅವರ ಆಶೀರ್ವಾದ ರೀತಿಯಲ್ಲಿ ನೀವು ಪುನಃ ಜನರಿಗೆ ಸ್ಪ್ರೆಡ್ ಮಾಡುವ ಕಾರಣಕ್ಕೋಸ್ಕರ ಗೋಕೃಪಾಮೃತವನ್ನು ಕೊಡ್ತಾನೆ ಅಂತ ಹೇಳಿದ್ರಿ. ಸ್ನೇಹಿತರೆ, ಈ ಭಾಗದ ಭದ್ರಾವತಿ
ಶಿವಮೊಗ್ಗ ಈ ಭಾಗದ ಯಾರು ರೈತರುಗಳಿದ್ರೆ ನೀವು ಖಂಡಿತವಾಗಿ ಈಶ್ವರಪ್ಪನವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಬನ್ನಿ. ಒಂದು ತೋಟ ನೋಡಿದಾಗುತ್ತೆ, ಅದ್ರ ಜೊತೆ ನಿಮ್ಮ ತೋಟಕ್ಕೆ ಇನ್ನೊಂದು ಅಳವಡಿಸ್ಲಿಕ್ಕೆ ಆಗ್ತದೆ. 2 ಲೀಟರ್ ಗೋಕೃಪ ಅಮೃತ ಆಗುತ್ತೆ. ಅದಾದ್ಮೇಲೆ ನೀವು ಅದನ್ನ ಹಂಚಬೇಕು ಅಲ್ವಾ ಹೌದೌದು, ಅವರ ಊರುಗಳಲ್ಲಿ. ಆ ಕಾರಣ ಫ್ರೀ ಆಗಿ ಹೌದು. ಆ ಕಾರಣಕ್ಕೋಸ್ಕರ ಅತ್ಯುತ್ತಮ ಮಾಹಿತಿ ಕೊಟ್ಟಿದ್ರಿ ಸರ್. ಧನ್ಯವಾದಗಳು ಸರ್. ನಿಮಗೂ ಸಹ ಧನ್ಯವಾದಗಳು. ಯಾಕಂದ್ರೆ ನೀವು ಧರ್ಮಸ್ಥಳದಿಂದ ಬಂದಿದ್ದೀರಾ, ಶಿವನ ಪಾದದಿಂದ ಬಂದಿದ್ದೀರಾ. ಖುಷಿ ಆಗತ್ತೆ ಇಲ್ಲಿ ಬಂದು. ಸರ್, ನನ್ನ ಕೊನೆಯ ಒಂದು ಅನಿಸಿಕೆ ಏನಂದ್ರೆ, ಈ ಎನ್ವೈರನ್ಮೆಂಟ್ ನೋಡಿ, ನನ್ನ ತೋಟದೊಳಗೆ ಅಡಿಕೆ, ಹಣ್ಣಿನ ಗಿಡಗಳು, ಬಾಳೆ, ಜಾಯಿಕಾಯಿ, ಈ ತರ, ಆಮೇಲೆ ಅದೊಂದು ತರಕಾರಿನೇ, ಆ ತರದ್ದು ಎಲ್ಲವೂ ಬೆಳೆದಾಗ ನಮ್ಮ ಭೂಮಿ ಎಕ್ಸ್ಪೋಸ್ ಆಗಲ್ಲ ಸೂರ್ಯನಿಗೆ. ನಾವ್ ಹೆಂಗ್ ಬಟ್ಟೆ ಹಾಕೊಳ್ತೀವೋ ಹಂಗೆ ನಾವು ಭೂಮಿಗೆ ಹಸಿರಿಂದ ಒದಿಸ್ಬೇಕು. ಇದು ನನ್ನ ಹಿರಿಯ ನನ್ನ ಗುರುಗಳಾದಂತ ಪುರುಷೋತ್ತಮ್ ರಾವ್ ಅನೇಕ ಗುರುಗಳು ನನಗೆ ಅಡ್ವೈಸ್ ಮಾಡಿದ್ದಾರೆ ಸರ್. ಅದನ್ನು ನಾನು ಕಲ್ಟಿವೇಟ್ ಮಾಡಿ ಅಂದ್ರೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಧನ್ಯವಾದಗಳು ಸರ್, ನೀವು ಬಂದಿದ್ದೀರಿ.